ನಮಸ್ಕಾರ ಸ್ನೇಹಿತರೆ, ನೋಡಿ ನಮ್ಮ ಗಾಡಿನ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಏನಿಲ್ಲ, ನಾವು ಹೊರಟ್ಬಿಡೋಣ ಬೆಳಗ್ಗೆನೆ ಮಳೆ ಬೀಳದೆ ಇದ್ರೂ ರೈನ್ ಕೋಟ್ ಹಾಕೊಂಡು ಎಲ್ಗೆ ಹೋಗ್ತಾ ಇದೀವಿ ಅಂತ ಅನ್ಕೊಂಡಿದ್ದೀರಾ? ಇವತ್ತು ನಾವು ಎತ್ತಿನ ಭುಜ ಟ್ರೆಕ್ಕಿಂಗ್ಗೆ ಹೋಗ್ತಾ ಇದೀವಿ. ನೋಡಿ ಆ ಕ್ಯಾಮ್ರಾದಲ್ಲಿ ಬರ್ತಾ ಇದೀನಿ ನೋಡಿ ನಾನು. ಬೆಳಗಿನ ಜಾವ ಚಳಿ ಇದ್ದಿದ್ದ ಕಾರಣ ಟೀ ಕುಡಿಯೋಣ ಅಂತ ಗಾಡಿ ಸೈಡ್ಗೆ ಹಾಕಿದ್ವಿ. ಟೀ ಜೊತೆಗೆ ಅದೇನೋ ಬನ್ ಥರ ಕೊಟ್ರು ಗುರು, ಸಾಕಾಗಿತ್ತು ಅನ್ಕೊಂಡಿದೆ. ಟೀ ಜೊತೆಗೆ ಇವಾಗ ನಮ್ಮ ರೈಡ್ನ ಶುರು ಮಾಡಬೇಕು. ಅದಕ್ಕಿಂತ ಮುಂಚೆ ಏನಾದರೂ ಹೊಟ್ಟೆಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಟೀ ಕುಡ್ಕೊಂಡು ಗಾಡಿ ಎತ್ಕೊಂಡು ಸೀದಾ ನಾವು ಹೋಗಿದ್ದೆ ಎತ್ತಿನ ಭುಜದ ಕಡೆಗೆ. ಎತ್ತಿನ ಭುಜ ನಾವಿದ್ದ ಲೊಕೇಶನ್ ಇಂದ 24 ಕಿಲೋಮೀಟರ್ ಇತ್ತು. ಬನ್ನಿ ನೋಡಿ, ಇವ್ರು ಯಾರೋ ಪಾಪ ರ್ಯಾಂಡಮ್ ಆಗಿ ಸಿಕ್ಕರು ನಮ್ಗೆ. ಅವ್ರ ಜೊತೆ ನಾವು ಹೋಗ್ತಾ ಇದೀವಿ. ಇವಾಗ ಅವ್ರು ತಮಿಳ್ನಾಡಿನ ಬಂದವ್ರೆ, ನಾವು ಬೆಂಗಳೂರಿಂದ ಬಂದಿದ್ದೀವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇವತ್ತಲ್ಲ ನಾಳೆ ನಾವು ಬಿಡೋದಿಲ್ಲ, ಛಲ ಅಂತೂ ಬಿಡೋದಿಲ್ಲ. 5 ಜನ ನೋಡ್ತಾ ಇದಾರ, 5 ಜನಗೋಸ್ಕರ ನಾವು ಬೇಕಾದ್ರೆ ಊರೂರು ದೇಶ ಸುತ್ತಾಡ್ತೀವಿ. 5 ಜನಗೋಸ್ಕರ ಆದ್ರೂ ಪರವಾಗಿಲ್ಲ ಓಡಾಡ್ತೀವಿ. ಆದ್ರೆ ಇವತ್ತಲ್ಲ ಒಂದಲ್ಲ ದಿವಸ 5 ಜನ 10 ಜನ ಹಾಗೆ ಆಗ್ತಾರೆ. ಆದ್ರೆ ಪೇಷನ್ಸ್ ಬಹಳ ಮುಖ್ಯ ನಮ್ಗೆ. ಸೋಲ್ತೀವಿ ಅನ್ನೋ ಭಯ ಗೆಲ್ಸುತ್ತೆ, ಸಾಯ್ತೀವಿ ಅನ್ನೋ ಭಯ ಬದುಕಿಸುತ್ತೆ. ನೋಡಿ ಇದು ಬಂದ್ವಿ ಇವಾಗ ಯಾವುದೋ ಹೊಸ ಹಳ್ಳಿ ಅಂತ ಇದೆ. ಅದು ಹೊಸಳ್ಳಿ ಬೆಟ್ಟ ಬ್ರೋ. ನಾವು ಯಾವುದೋ ಗೂಗಲ್ ನೋಡ್ತಿದ್ವಲ್ಲ, ಮೇ ಬಿ ಈ ಕಡೆನೇ ಅನ್ಸುತ್ತೆ. ನೋಡಿ ಫುಲ್ ಎತ್ತಿನ ಭುಜಕ್ಕೆ ಹೋಗ್ತಾರ, ಹೊಸಳ್ಳಿ ಬೆಟ್ಟ ಹೋಗ್ತಾರ. ಇಲ್ಲಿ ಆತ್ರ ಇದು ನೋಡಿ, ಯಾವುದೋ ಆಚೆ ಹೋಗ್ತಾ ಇದ್ದೀವಿ. ಕೈರಾಪುರ ಎತ್ತಿನ ಭುಜ ಹಿಂಗೆ ಬ್ರೌದು ನೋಡಿ. ಆನೆಗಳಿದೆ ಅಂತ ಸ್ನೇಹಿತರೆ ಇಲ್ಲಿ. ಸ್ನೇಹಿತರೆ, ಇಲ್ಲಿಂದ ರೋಡ್ಗಳಂತೂ ಮಸ್ತಾಗಿತ್ತು. ಅದರಲ್ಲೂ ಅಕ್ಕಪಕ್ಕ ವ್ಯೂ ಇನ್ನೂ ಮಸ್ತಾಗಿತ್ತು. ನೀವು ನೋಡ್ಕೊಂಡ್ ಬನ್ನಿ. ಬರ್ತಾ ಅಕ್ಕಪಕ್ಕ ಸೀನರಿ ನೋಡ್ಕೊಂಡು ಕಳ್ದೆ ಹೋಗಿದ್ವಿ ಅನ್ಕೊಳ್ಳಿ. ನೋಡ್ತಾ ನೋಡ್ತಾ ಎತ್ತಿನ ಭುಜದ ಪಾದದ ಹತ್ರ ಬಂದೇ ಬಿಟ್ವಿ. 2 ದಿನದ ಹಿಂದೆನೆ ನಾವು ಅರಣ್ಯ ವಿಹಾರ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ನಾವು ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡಿದ್ವಿ. ನೀವು ಅಷ್ಟೇ ಈ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ನಿಮ್ ಸ್ಲಾಟ್ ನ ಬುಕ್ ಮಾಡ್ಕೋಬಹುದು. ಇವನೇನಪ್ಪ ಬರೀ ಕಥೆ ಹೊಡಿತವನೆ ಅನ್ಕೋಬೇಡಿ. ಬನ್ನಿ ಇವಾಗ ಟ್ರೆಕ್ಕಿಂಗ್ ಶುರು ಮಾಡೋಣ. ಕೊನೆವರೆಗೂ ನೋಡಿ, ಒಳ್ಳೆ ಮಜಾ ಇದೆ ಮಾತ್ರ. ಒಳಗಡೆ ಕಾಲಿಟ್ರೆ ರಬ್ಬರ್ ತರ ಎದೊಳ್ತಾ ಇದೆ ಕಾಲು, ಫುಲ್ ಕೆಸರಲ್ಲಿ. ನಾನ್ ಬೇರೆ ಚಪ್ಪಲಿಲ್ ಬಂದ್ಬಿಟ್ಟಿದೀನಿ ಬ್ರೋ. ಮರ ಗಿಡ ಎಲ್ಲ ಬಿತ್ತೋಗ್ಬಿಟ್ಟಿದೆ. ಇವಾಗ ಟ್ರೆಕ್ಕಿಂಗ್ ಶುರು ಮಾಡಿದೀವಿ ನೋಡಿ. ಇಲ್ಲಿ ಕೆಸರು ಚಪ್ಪಲಿ ಇಟ್ರೆ ಎದೊಳುತ್ತಾ ಇಲ್ಲೋ ಗೊತ್ತಿಲ್ಲ. ಶೂ ಹಾಕೊಂಡಿಲ್ಲ ನಾನು, ಶೂ ಎಲ್ಲ ಕೆಸರಾಗುತ್ತೆ ಅಂತ. ಬ್ರೋ ಅಲ್ಲಿದ್ದಾರೆ ಹಿಂದೆ. ವ್ಲಾಗರ್ ಮುಂದೆ ಬಾ, ವ್ಲಾಗರ್. ಇವಾಗ ನೋಡಿದ್ರೆ ನೋಡಿ ಇನ್ನೊಬ್ಬ ಬರ್ತಾನೆ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಹರ್ಷ ಅವ್ರೆ, ಏನ್ರಿ ಸಮಾಚಾರ? ಫುಲ್ ಖುಷಿಯಾಗವ್ರೆ ಅವರಂತೂ ಇವತ್ತು. ನೋಡಿ ಅಲ್ಲಿ ಮೋಡ ನೋಡಿ ಹೆಂಗ್ ಹೋಗ್ತಾ ಇದೆ. ಎತ್ತಿನ ಭುಜ ನೋಡಿ, ಅಲ್ಲಿ ಕಾಣಿಸ್ತಿದೆ ಎತ್ತಿನ ಭುಜ. ಅದೇ ಎತ್ತಿನ ಭುಜ ಅಲ್ಲಿ ಇದೆಯಲ್ಲ, ಮೇಲೆ ಕಾಣಿಸ್ತಿದ್ಯಲ್ಲ, ಅದೇ ಎತ್ತಿನ ಭುಜ. ನಾವಿವಾಗ ಆ ಜಾಗಕ್ಕೆ ನಾವಿವಾಗ ಟ್ರೆಕ್ ಮಾಡ್ಕೊಂಡು, ಇಷ್ಟು ಜನ ಟ್ರೆಕ್ ಮಾಡ್ಕೊಂಡು ಇವಾಗ ಅಲ್ಲಿರುವಂತ ಜಾಗಕ್ಕೆ ಹೋಗ್ಬೇಕು. ನೋಡ್ರಲ್ಲ ಅಲ್ಲಿ ಮೇಲೆ, ಅಲ್ಲಿ ಗಂಟ ಹೋಗ್ಬೇಕು ನಾವು ಇವಾಗ. ಮೇಲೆ ಇಲ್ಲಿ ನಮ್ಗೆ ಲೀಚಸ್ ಭಯ, ಎಲ್ಲಿ ಹತ್ತಿ ಕೂತು ಕಚ್ಚಿಬಿಟ್ಟವು ಅಂತ. ಆ ಲೀಚಸ್ ಇಂದ ಬಿಡುಗಡೆ ಆಗಕ್ಕೆ ನಾವೇನು ತಂದು ಇಲ್ಲ, ಏನು ತಂದಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಬನ್ನಿ ಹೋಗೋಣ. ಇನ್ನ ಟ್ರೆಕ್ಕಿಂಗು ಇವಾಗ ತಾನೇ ಶುರುವಾಗಿದೆ. 4 ಕಿಲೋಮೀಟರ್ ಎಲ್ಲ ಎಷ್ಟು ಬ್ರೋ? 4 ಕಿಲೋಮೀಟ್ರಾ? 4 ಕಿಲೋಮೀಟರ್ ಟ್ರೆಕ್ಕಿಂಗ್ ಅಂತೆ. ನಾವು ನೋಡೋಣ. ಮೇಲೆ ಹತ್ತಷ್ಟರಲ್ಲಿ 1 ಅವರ್ ಟ್ರೆಕ್ ಅಂತೆ ಇದು. ಆ ಜಾಗಕ್ಕೆ ಹೋಗೋಷ್ಟ್ರಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಪೈಪು ಹೊಡೆದೋಗ್ಬಿಟ್ಟೈತೆ, ಜೋರಾಗಿ ನೀರು ಹೊಡಿತೈತೆ. ಅಲ್ಲಿ ಫಾರೆಸ್ಟ್ ಆಫೀಸರ್ಗೆ ಒಂದ್ಸರಿ ಹೇಳ್ಬೇಕು, ಸರ್ ಅಲ್ಲಿ ಹೋಗ್ಬಿಟ್ಟಿದೆ ಸರ್ ಅಂತಂದ್ಬಿಟ್ಟು. ಆಮೇಲೆ ಕಳ್ಳನ ಮಕ್ಳ ನೀವೇ ಮಾಡ್ಕೊಂಬಂದಿರ್ತೀರಾ ಅಂತ ಅಂದ್ಬಿಟ್ರೆ ಕಷ್ಟ. ನಂದು ಫಸ್ಟ್ ಟೈಮ್ ಲೀಚ್ ಎಕ್ಸ್ಪೀರಿಯನ್ಸ್. ಆದ್ರೆ ನನ್ಗೇನಾದ್ರು ಆದ್ರೆ ಅಂದ್ರೆ ಹತ್ತೇ ಬಿಡ್ತೀನಿ ನಾನು. ನನಗೆ ಲೀಚಸ್ ಹುಳ ಉಟ್ರೆ ಎಲ್ಲ ಭಯ. ನೋಡಿ ಇಲ್ಲಿ ಮರಗಳು, ಅಯ್ಯೋ ಎಲ್ಲ ಬಿದೋಗ್ಬಿಟ್ಟಿದೆ ಟ್ರೆಕ್ಕಿಂಗ್ ನೋಡಿ. ನೋಡಿ ಹೆಂಗ್ ನುಕ್ಕೊಂಡು ಹೋಗ್ಬೇಕು. ನಿಮ್ಗೆ ವ್ಯೂ ಬೇಕಂದ್ರೆ ಇವೆಲ್ಲ ಮಾಡಲೇಬೇಕು. ನೋಡಿ ಇಲ್ಲಿ ಬ್ರೋ, ನುಗ್ಗಿದ್ರು ನುಗ್ಲಿ
ನಾನು ವಿಡಿಯೋ ಮಾಡಿ ಬ್ರೋ ನನ್ನನ್ನು. ಅಯ್ಯ ಬ್ರೋ ಇದು ಯಾವ್ದೋ ನನ್ ಚುಚ್ಕೊಂತು ಬ್ರೋ ಮುಳ್ಳು. ಯಪ್ಪ ಮುಳ್ಳು ಗಿಡ ಬ್ರೋ ಇದು ಯಾವ್ದೋ. ಸೈಕಾಗಿ ಮುಳ್ಳು ಬೇರೆ ಚುಚ್ಕೊಂಡ್ಬಿಡ್ತು ನನ್ಗೆ ಜೋಶಲ್ಲಿ. ನೋಡಿ ಮರ ಎಲ್ಲ ಬಿದ್ದೋಗ್ಬಿಟ್ಟೈತೆ. ಸೈಕಾಗೈತೆ ಸೀನು. ಕಾಡು ಮೇಡು ಯಾವ್ದೇ ಇದ್ರು ಬಿಡೋದಿಲ್ಲ. ಮಾತಾಡ ಇಲ್ಲಿ ನೋಡಿದ್ರೆ ಎಲ್ಲಿ ಅಲ್ಲೇ ತಗೊಂತೀರಾ ಬ್ರೋ. ಅದು ಎಲ್ಲೋ ಅಂದ್ರೆ ಗ್ರೀನ್ ಕಲರ್ ಈ ತರ ಮರಗಳ ಮೇಲೆ ಕೂತಿರ್ತವೆ, ಗಿಡ ಮರಗಳ ಮೇಲೆ. ಅದು ಕಾಣಿಸೋದೇ ಇಲ್ಲ. ಎರಡಿದೆ ಇದು, ಲೆಫ್ಟಾ ರೈಟಾ ಗೊತ್ತಿಲ್ಲ ನನಗೆ. ಆದ್ರೆ ಇದು ನಮ್ಗೂ ನಾವು ಯಾವ್ದೋ ಕೆಸ್ ಮೇಲೆ ಹೋಗ್ತಾ ಇದೀವಿ. ಕೆಸರು ನೋಡಿ, ಇಲ್ಲಿ ಕಾಲ್ ಇಟ್ರೆ ಸರಕ್ ಅಂತ ಒಳಗಡೆ ಹೋಗುತ್ತೆ. ನಾನು ಚಪ್ಪಲಿ ಹಾಕೊಂಡು ಟ್ರೆಕ್ಕಿಂಗ್ ಮಾಡ್ತಾ ಇದೀನಿ, ಶೂಸ್ ಕೂಡ ಹಾಕೊಂಡ್ ಬಂದಿಲ್ಲ. ನಮ್ಗೆ ಪ್ಲಾನ್ ಮಾಡಿದ್ದು ಇದು ಫುಲ್ ರೈನಿ ಸೀಸನ್ ಅಲ್ಲ, ಶೂ ಹಾಕೊಂಡ್ರೆ ಒಳಗಡೆ ನೀರು ಹೋಗ್ಬಿಟ್ಟು ಫುಲ್ ಕೆಸರು ಪಚಕ್ 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 ಅಂತ ಕಾಲು ಸೈಕ ಆಗೈತೆ ಮಾತ್ರ. ಒಳಗಡೆ ಕಾಡು ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ರೆ ಮಳೆ ಬೇರೆ ಉಯ್ತಾನೆ ಐತೆ. ಮಳೆ ಹಂಗಿಂಗ್ ಉಯ್ತಲ್ಲ, ಫುಲ್ ಮಳೆ ಜೋರಾಗೈತೆ. ಈ ಮೈವೇಲಿರೋ ಮರ ಅಂತೂ ನೋಡಿ, ಒಂದ್ ಸ್ವಲ್ಪ ಸೈಲೆಂಟ್ ಆದ್ರೆ ನಿಮ್ಗೆ ಸೌಂಡ್ ಕೇಳಿಸುತ್ತೆ ನೋಡಿ. ಆ ತರ ಇದೆ ಸೌಂಡ್. ಬ್ರೋ ಎಲ್ಲಿ ಬ್ರೋ ಕಾಲಿಡೋದು, ಎಲ್ಲಿ ಕಾಲಿಟ್ರು ಕೆಸರು. ಯಪ್ಪ ಚಪ್ಪಲಿ ತೂರ್ಕೊಂಡೆ. ಇಲ್ಲಿ ಮರ ಫುಲ್ ಅಡ್ಡ ಹಾಕ್ಬಿಟ್ಟೈತೆ. ನಾವು ಗೊತ್ತಿಲ್ಲ ಹೆಂಗ್ ಹೋಗೋದಂತ ಇವಾಗ. ಅವ್ರು ನೋಡಿದ್ರೆ ಮೇಲೆಯಿಂದ ಹೋಗ್ತವ್ರೆ, ಅಲ್ಲೋಗಿ ದಾರಿ ಹುಡುಕೋ ಇದನ್ ದಾರಿ ಹುಡುಕ್ತವ್ರೆ. ಇಲ್ಲಿ ನೋಡಿದ್ರೆ ಇವ್ರ ಮೇಲೆನೆ ಹಿಂಗೆ ನುಗ್ಗೋಣ ಅಂತವ್ರೆ. ಬ್ರೋ ಈಗ ಬಿಡ್ಗಾನ ಪಕ್ಕ ಎಲ್ಲಿ ಬರ್ಲಮ್ಮ ಬ್ರೋ. ಟ್ರೆಕ್ಕಿಂಗ್ ಇಬ್ಬಿದ ತಾನೆ ಬ್ರೋ? ಬ್ರೋ ಹಿಂಗೆ ತಾನೆ ಹೋಗ್ಬೇಕು ಪಕ್ಕನ. ನಮ್ ದಾರಿನೇ ಗೊತ್ತಿಲ್ದಿರ ಟ್ರೆಕ್ಕಿಂಗ್ಗೆ. ಇವಾಗ ಈಗ ಯಾವ್ದೋ ಮರಗಳೆಲ್ಲ ತೆಗಿಲಾಕೊಂಡು ಇವಾಗ ಯಾವ್ದೋ ಹೊಸ ಜಾಗ ನೋಡ್ಕೊಂಡು ಹೋಗ್ತಾ ಇದೀವಿ. ಓ ಯಪ್ಪ ಜಾರ್ತೈತೆ ಗುರು. ಬೇರೆಗಳಂತ ಹಾವುಗಳು ಇಟ್ಕೊಂಡ್ಬಿಡ್ಬೇಡ್ರಿ. ನೋಡಿ ಇದು ಮುಳ್ಳು ಗಿಡಗಳು, ಇಂಥದ್ರಲ್ಲೆಲ್ಲ ಹೋಗ್ತಾ ಇದೀವಿ. ಕೆಲವು ಮುಳ್ಳುಗಳು ವಿಷಕಾರಿ ಮುಳ್ಳುಗಳು ಕಾಡುಗಳಲ್ಲಿ. ಹ್ಞೂ ಬ್ರೋ, ಚುಚ್ಕೊಂಡ್ರೆ ಅಷ್ಟೇ ಮುಗಿದ ಕತೆ. ಯಾವ್ದು ಬ್ರೋ ಮರ ಹಿಂಗ್ ಬಿದ್ದಿದೆ ನೋಡಿ ಸ್ನೇಹಿತರೆ. ನಾವು ಹೋಗ್ತಾ ಇರೋದು ಸೈಕು ಯಾವ್ದೋ ಒಂದು ಕಾಡಲ್ಲಿ ನುಗ್ಬಿಟ್ಟು ನೋಡಿ ಅಲ್ಲಿ ನೋಡಿ ಅವರೇ ಅನ್ಲಾಕ್ ಮಾಡಿದ್ದು ಈ ಹೊಸ ದಾರಿನ. ಅವರೇ ನೋಡಿ ಜಾರ್ತೈತೆ. ಕಾಲ್ ಇಟ್ರೆ ನನ್ನಂತೂ ನೋಡಿ ಚಪ್ಪಲಿ ಫುಲ್ ಜಾರ್ತೈತೆ. ಎಲ್ಲ ಶೂ ಹಾಕೊಂಡ್ ಬಂದವ್ರೆ ನೋಡಿ. ಇದೇ ಮರ, ಈ ಒಂದು ಮರ ಬಿದ್ದಿದ್ದಕ್ಕೆ ಬಾ ನೋಡಿಲಿ ನೀರು ಹರಿತಾ ಇರೋಂಥ ನೀರು ನೋಡಿ. ಎಷ್ಟು ನೀರು ಕುಡಿದ್ ನೋಡ ನಡಿ ಬ್ರೋ. ಅದೇ ಕುಡಿ. ಅವರು ಹೋಗಿ ಬಂದ್ರು ಆ ಕಡೆನೂ ಇಲ್ಲ. ಎಲ್ಲ ಇವಾಗ ತಲೆ ಕೆಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ಟಿದೀವಿ ಇಲ್ಲೇ. ಎಲ್ಲ ಲೀಚಸ್ ಹತ್ರ ಕಚ್ಕೊಂಡು ಈ ಕಡೆ ಹೋದ್ರೂ ಇಲ್ಲ. ಹರ್ಷ ಆಲ್ರೆಡಿ ಒಂದು ಹತ್ಕೊಂಡ್ಬಿಡ್ತು ಬ್ರೋ. ಇಲ್ಲಿಂದ ಓಡ್ರಿ ಬ್ರೋ. ಅದನ್ನ ಪನ್ನ ಮುಡಿಯ ಪನ್ನ ಅದೇ. ಸ್ನೇಹಿತರೆ ನನ್ಗೆ ಎಲ್ಲ ತಿಳಿಯೋ ಗೊತ್ತಿಲ್ಲ. ಅಪ್ಪನ ಇದ್ದೀಪದಮ್ಮ ನನಗೆ ಭಯ ಆಗ್ತೈತೆ ಸ್ನೇಹಿತರೆ. ಅವ್ರಿಗೆಲ್ಲ ಬ್ರೋ ಏನ್ ಮಾಡಲ್ಲ ಬ್ರೋ. ಅದು ಒಂಥರ ನೋವ್ತೈತೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಡೆಟಾಯ್ಲ್ ಹತ್ಕೊಂಡ್ ಬರ್ಬೇಕಿತ್ತು ನಾವು. ಬ್ರೋ ಏನ್ ಬ್ರೋ, ನನ್ ರಕ್ತ ಎಲ್ಲ ಕುಡ್ದು ಬಿಸಾಕ್ಬಿಡುತ್ತೆ ಅನ್ಸುತ್ತೆ ಇವತ್ತು. ಅದು ಲೀಚ್ ಹತ್ಕೊಂಡಿರೋದಕ್ಕೆ ಓದಾಡ್ತವ್ರೆ. ಇಲ್ಲೇ ಬೇ ಹಾಕವ್ರೆ. ಮರಗಳೆಲ್ಲ ಬಿದ್ದೋಗ್ಬಿಟ್ಟೈತೆ, ಯಾರಿಗೂ ಗೊತ್ತಾಗ್ತಲ್ಲ. ಅನ್ಲಾಕ್ ಮಾಡಿದ್ವಿ ಇವಾಗ ಹೊಸ ದಾರಿ. ಟೆಂಪಲ್ ನಡೀರಿ
ಬ್ರೋ ಕಿವಿ ಒಳಗಡೆಲ್ಲ ಹೋಗುತ್ತೆ ಬ್ರೋ ಅದು. வெளியே போன உடனே எல்லா ட்ரெஸ் கழட்டி எங்க நின்னு ನಮ್ಮ ಹರ್ಷ ಅವ್ರು ನೋಡಿ ಬ್ರೋ ನನ್ಗೆ ಎಲ್ಲೆಲ್ಲೋ ನವೆ ಆತೈತೆ ಬ್ರೋ, ಕಚ್ಬಿಟ್ಟೈತಾ ಅಂತ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ ನನ್ಗೆ ಭಯ ಆತೈತೆ, ಲೀಚಸ್ ಅಂದ್ರೇನೆ ಭಯ. ನೋಡಿ ಇಲ್ಲಿ ಹೆಂಗೈತೆ ಬ್ರೋ, ಇದು ಮುಳ್ಳುಗಿಡಗಳು ಬ್ರೋ, ಹುಷಾರು ಬ್ರೋ. ನಾವಂತೂ ಹಚ್ತಾ ಇದೀವಿ ಮೇಲೆ, ಲೀಚಸ್ ಎಲ್ಲ ಹಾಕೊಂಡು ಗುಮ್ತಾ ಇದಾವೆ. ಸಲ ಪಾಪ ನೋಡಿ ಈ ತರ ಮರಗಳು ಅಲ್ಲಲ್ಲಿ ಬಿದ್ದೋಗ್ಬಿಟ್ಟಿದೆ, ಹೆವಿ ಡಿಫಿಕಲ್ಟ್ ಆಗ್ತಿದೆ. ಯಾಕಂದ್ರೆ ನೋಡಿ ಬ್ರೋ ಉಯ್ಯಾಲೆ ಐತೆ ಬ್ರೋ, ಹುಷಾರು ಬ್ರೋ. ಇದೇನ್ ಬ್ರೋ ಇದು ಯಾವ ತರ ಬಂದ್ಬಿಟ್ಟೈತೆ. ಚಪ್ಪಲಿ ಹಾಕೊಂಡು ಹೆವಿ ಡಿಫಿಕಲ್ಟ್ ಆಗ್ತಿದೆ ನನಗೆ. ಏನ್ ಗುರು ಇದು? ಸ್ನೇಹಿತರೆ ನೀವೆಲ್ಲ ಟ್ರಕ್ಕಿಂಗ್ ಶೂಸ್ ಹಾಕೊಂಡ್ ಬನ್ನಿ. ಶೂಸ್ ಎಲ್ಲ ಹಾಕೊಂಡ್ ಬಂದ್ಬಿಡ್ರಿ, ಮಳೆ ಆದ್ರೂ ಇರ್ಲಿ ಏನಾದ್ರು ಇರ್ಲಿ, ಚಪ್ಪಲಿ ಹಾಕೊಂಡ್ ಬಂದ್ಬಿಟ್ರಿ. ಯಾವ್ಯಾವ ಬಾಳ್ತಾರೆ. ಇನ್ನೊಂದು ಸ್ವಲ್ಪ ದೂರ ಬಂದ್ಬಿಟ್ವಿ ನಾವು. ಏನೋ ಗೊತ್ತಿಲ್ಲ, ನೋಡಿದ್ರೆ ಅಂತೂ ಒಂಥರ ಆಗ್ಬಿಡುತ್ತೆ ಅದು. ಯಾವುದು ನೀನ್ ಹಾಕ್ಬಿಡು ಹಂಗಾಡ್ತಿ, ಅದೇನ್ ಮಾಡಲ್ಲ ಬ್ರೋ, ಒಂದಷ್ಟು ರಕ್ತ ಕುಡ್ಕೊಳ್ತದೆ ಅಷ್ಟೇ. ಇಲ್ಲ ಅಣ್ಣ ಹೋಗ್ತಾರೆ, ಬನ್ನಿ ಮಸ್ತಾಗಿ ಹೋಗ್ತಾರೆ ನೋಡಿ ಅವರು. ನೋಡಿ ಅಲ್ಲಿ ನುಗ್ಗೆ ಬಿಟ್ರು ನೋಡಿ, ಇದೆಲ್ಲ ಮರ ಎಲ್ಲ ಬಿದ್ದು ಹೋಗ್ಬಿಟ್ಟೈತೆ. ಹರ್ಷ ಅವರೇ ಈ ಬ್ರೋ ನಂಗೆ ಲೀಚ್ ಹತ್ಕೊಂಡಂಗೆ ಆಗ್ತಿದೆ ಫೀಲು. ನೋಡಿ ಅಲ್ಲಿ ಇವರು ಒಳಗಡೆಯಿಂದನೇ ಬರ್ತಾ ಇದ್ರೆ. ಸೈಕಾಗೈತೆ ವೆದರು ನೋಡಿ. ನಾವಿವಾಗ ಹತ್ಬೇಕಾಗಿರೋದು ಅಲ್ಲಿ ಎತ್ತಿನ ಭುಜ. ನೋಡಿ ಅಲ್ಲಿ ಎತ್ತಿನ ಭುಜ, ಅಲ್ಲಿದೆ ಎತ್ತಿನ ಭುಜ ನೋಡಿ. ಕ್ಲೌಡ್ ಸೈಕಾಗಿ ಆಗ್ತಿದೆ, ಮಳೆ ಅಂತೂ ಬರ್ತಾನೆ ಇದೆ ಕಂಟಿನ್ಯೂ ಆಗಿ. ಓಡ್ತಾವ್ರೆ, ಓಡ್ರ ಎತ್ತಿನ ಭುಜ ಹತ್ರ ಹೋದ್ರಿ ಬಾಯ್ಸ್. ಓಡಿ ಗಾಳಿ ಎಳ್ದಾಗ್ತಿದೆ. ವಿಡಿಯೋ ಮಾಡ್ಕೊಂಡು ಮೇಲೆ ಹತ್ತೋದಿಕ್ಕೆ ಹೆವಿ ಕಷ್ಟ ಆಗ್ತಿದೆ, ಬಟ್ ಆದ್ರೂ ಮಾಡುವ. ಚಪ್ಪಲಿ ಹಾಕೊಂಡು ಮೇಲೆ ಹತ್ತಾ ಇದೀನಿ ಗುರು. ಗಾಳಿ 100% ಪೀಸ್. ಒಂದ್ ಕೈಲಿ ಚಪ್ಪಲಿ, ಒಂದ್ ಕೈಯಲ್ಲಿ ಬರಿಗಾಲಲ್ಲಿ ಚೆಕ್ ಮಾಡ್ತಾವ್ರೆ ನೋಡಿ. ಅಲ್ಲಿಂದ ಬಂದ್ವಿ ನಾವು, ಆ ಕಾಡಿನ ಮಧ್ಯೆಯಿಂದ ಬಂದಿದ್ದು ನಾವು. ಇಲ್ಲಿ ಬಂದು ಇಲ್ಲಿ ಹತ್ಕೊಂಡು ಈ ಸ್ವರ್ಗನ ನೋಡ್ತಾ ಇದೀವಿ ಇಲ್ಲಿಂದ. ಮೇಲೆ ತೋರಿಸ್ತೀನಿ. ಸೈಕಾಗಿ ಮಳೆ ಹೊಟ್ಟೆದೆ, ನಾನ್ ಮಳೆ ಅವತಾರ ಗಾಳಿ ಗೊತ್ತಾಗ್ತಿದೆ. ಮಳೆ 5 ನಿಮಿಷ ಬರ್ತಾ ಇದೆ ಜೋರಾಗಿ, ಆಮೇಲೆ ಇನ್ನೊಂದು 5 ನಿಮಿಷ ನಿಂತೋಗ್ಬಿಡ್ತಾ ಇದೆ. ಆ ಥರ ಆಗ್ತಿದೆ. ಫುಲ್ ಸೈಕ್ ಫೀಲಿಂಗು. ಇದು ನನ್ನ 2ನೇ ಟ್ರೆಕ್ಕಿಂಗು, ಆದರೆ 1ನೇ ಟ್ರೆಕ್ಕಿಂಗ್ ನಾನು ಮಾಡಿದ್ದೆ ತಡಿಯಣ್ಣ ಮಾಲು. ಬಟ್ ಈ ಟ್ರೆಕ್ಕಿಂಗ್ ಅಂತೂ ಫುಲ್ ಖುಷಿ ಕೊಡ್ತಾ ಇದೆ ನೋಡಿ. ಇವಾಗ ಮೇಲೆ ಹೋಗ್ಬೇಕು, ವ್ಯೂ ಇನ್ನ ಮೇಲೆ ಇದೆ. ಹತ್ತಣ ಫುಲ್ ಬಿಸ್ತು ನೋಡಿ, ಏನೇನೋ ಕಾಣಿಸೋ ಗಾಳಿ ಅಂತೂ ಹೆವಿ ಗಾಳಿ ಆಗ್ತೈತೆ ಮಾತ್ರ. ಎತ್ತಿನ ಭುಜ ಟ್ರೆಕ್, ಮಳೆ ಅಂತೂ ಬರ್ತಾನೆ ಐತೆ, ಅಲ್ಲೇ ಕೆಡ್ಸ್ಕೊಂತಾರ ನಾವು. ಇನ್ನ ಮೇಲೆ ಹೋಗ್ಬೇಕು, ಅಲ್ಲಿದೆ ಎತ್ತಿನ ಭುಜ. ಅಲ್ಲಿದೆ ಗೊತ್ತಾ, ಅಲ್ಲಿ ಕಾಣಿಸ್ತಿದ್ಯಾ, ಅದು ನಿಜವಾದ ಪೀಕು ಎತ್ತಿನ ಭುಜ. ಸ್ವಲ್ಪ ಮಿಸ್ಟು ಬ್ರೋ, ಆ ಮಿಸ್ಟಲ್ಲಿ ಎತ್ತಿನ ಭುಜದ ಅದು ಪೀಕು ಜೋರಾಗ್ಬಿಟ್ಟಿದೆ ನೋಡಿ. ಇಲ್ಲಿ ಫುಲ್ಲು ಏನು ಪಾಚಿ ಹಿಡಿದ್ಬಿಟ್ಟೈತೆ, ಅದು ಜಾಸ್ತಿ ಇದೆ. ಚಪ್ಪಲಿ ಬೇರೆ ಹಾಕಿದೀನಿ, ಈ ಮಿಸ್ಟ್ ಮಧ್ಯ ಸೈಕಾಗೈತೆ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ.
ಇದು ಎತ್ತಿನ ಭುಜ ಟ್ರೆಕ್ ಇವತ್ತು ನಾವು ಬಂದಿರೋದು. ಬನ್ನಿ ಮುಂದೆ ಏನಿದೆ ನೋಡೋಣ. ಮೇಲೆ ಆ ಪೀಕ್ಗೆ ಹೋಗ್ಬೇಕು ನಾವು. ಮೇಲೆ ಇರೋದು ಇವಾಗ ಅಲ್ಲಿಗೆ ಹೋಗ್ಬೇಕಾ ಅಂತ ನೋಡಿ. ಎಷ್ಟು ರಕ್ತ ಕುಡ್ದೈತೆ, ರಕ್ತ ಕುಡ್ದೈತೆ. ಎಲ್ಲಿ ಬಿಸಾಕ್ತಿದ್ರು ಅಂತ, ಎಲ್ಲಿಬ್ರು ಅದು ಇಬ್ರು ಬಿಸಾಕಿದ್ರು ಅದನ್ನ. ನೋಡಿ ಅಲ್ಲಿ ಕ್ಲಿಯರ್ ಆಗ್ತಿದೆ ಇವಾಗ. ನೋಡಿ 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 ಎತ್ತಿನ ಭುಜ ಎಷ್ಟು ಫುಲ್ ಕ್ಲಿಯರ್ ಆಯ್ತಾ ನೋಡಿ. ಅಲ್ಲಿಂದೆಲ್ಲ ನಡ್ಕೊಂಡ್ಬರ್ತಾರೆ. ಇದು ಹಂಗೆ ಹಾಗೆ ಇಟ್ಕೊಳ್ಳಿ ಬ್ರೋ. ನೋಡಿ ಎತ್ತಿನ ಭುಜ ಮೇಲೇನೆ ಇದೆ. ಗಾಳಿ ಬರ್ತಾ ಇದೆ, ಅದೇ ಸೈಕು. ಇಲ್ಲಿಂದ ಎತ್ತಿನ ಭುಜ ನೋಡಿ ನೋಡಿ ಇದೆ ವ್ಯೂ ಮಾತ್ರ. ಕ್ರೇಜಿ 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 ಫೀಲ್. It's a crazy, 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 crazy feeling. 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 ಇಂಥದ್ದೊಂದು ಎಕ್ಸ್ಪೀರಿಯನ್ಸ್ ನಾನು ಸಕ್ಲೇಶ್ಪುರದಲ್ಲಿ ಮಾಡ್ತೀನಿ ಅಂತ ನಾನು ನಿಜ ಅನ್ಕೊಂಡಿರ್ಲಿಲ್ಲ. ನಾನು ಇದಕ್ಕೆ ಮಾತ್ರ ಫುಲ್ ಫಿದಾಗ್ಬಿಟ್ಟಿದ್ದೀನಿ. ಇನ್ನೇನಿಲ್ಲ, ಮೇಲೆ ಹೋಗೋಣ. ಇನ್ನೊಂದು ಸ್ವಲ್ಪ ದೂರ ಇರೋದು. ಪೀಕಿಂದ ಕಾಣಿಸ್ತಿದ್ಯಾ? ಪುಣ್ಯ ಹೇಳ್ಕೊಂಡು ಹೋಗ್ತಿದೆ ಗುರು. ನೋಡಿ ಕ್ಲಿಯರ್ ಆಗ್ತಿದೆ ಸ್ವಲ್ಪ ಸ್ವಲ್ಪ. ಅಲ್ಲಿ ನೋಡಿ ಅಲ್ಲಿ ಹೋಗ್ತಾರೆ ಬಾಯ್ಸು, ಅವ್ರು ಹತ್ತೆ ಬಿಟ್ರು. ನೋಡಿ ಇದೆಲ್ಲ ಮಸ್ತ್ ಮಿಸ್ಟಲ್ಲೇ ತುಂಬ್ಕೊಂಡ್ಬಿಟ್ಟಿದೆ ಅನ್ಕೊಳ್ಳಿ. ಸೈಕ್ ವೆದರು, ಮಳೆ, ಒಳ್ಳೆ ಗಾಳಿ. ಬಟ್ ಇಲ್ಲಿಂದ ಡಿಫಿಕಲ್ಟ್ ಆಗ್ತಿದೆ ನನಗೆ. ಇಲ್ಲಿಂದ ನಿಜವಾಗ್ಲೂ ಡಿಫಿಕಲ್ಟ್ ಆಗ್ತಿದೆ, ಯಾಕಂದರೆ ನಾವು ನೋಡಿ ಅಲ್ಲಿ ಮೇಲೆ ಹತ್ಬೇಕಲ್ಲಿ. ಸೊ ಇಲ್ಲಿಂದ ನಿಜವಾಗ್ಲೂ ಸ್ವಲ್ಪ ಕಷ್ಟ ಆಗ್ತಿದೆ. ಆದರೆ ನಮಗಿವೆಲ್ಲ ಏನೇನು ಇಲ್ಲ, ಅಸಾಲ್ಟಾಗಿ ಮಾಡಿಬಿಡ್ತೀವಿ ನಾವು. ಯಾವ್ದು ನಮಗೆ ಅಮ್ಮ ಬಿದೋತಿದ್ನಲ್ಲಪ್ಪ. ಇಲ್ಲಿಂದ ಸ್ವಲ್ಪ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಎತ್ತಿನ ಭುಜದ ಮೇಲೆ ಹೋಗೋದಕ್ಕೆ. ಬಟ್ ಆದರೂ ನಮಗೆಲ್ಲ ಇಲ್ಲಿಂದ ಬಿದ್ದರೆ ಮಾತ್ರ ಬ್ರೋ ಪಾತಾಳ. ಹತ್ತಣ ಆಗೋಯ್ತು, ಸ್ವಲ್ಪ ದೂರ ಅಷ್ಟೇ. ನಂಗೆ ಬೀಚಸ್ ಕಚ್ಬಿಟ್ಟು ಇವಾಗ ಏನೋ ಉರಿತೈತೆ ಬ್ರೋ ನನಗೆ. ಅದೇ ಹೇಳಿದೆ ಉರಿಯುತ್ತೆ ಅಂತ. ನಾವು ಡೆಟಾಲ್ ತರಬೇಕಿತ್ತು. ಪೀಕು, ಎತ್ತಿನ ಭುಜದ ಪೀಕು. ಇನ್ನೊಂದು ಸ್ವಲ್ಪ ದೂರ ಇದ್ದೀವಿ. ಹರ್ಷ ಬ್ರೋ ನನ್ನಿಂದ ಇದ್ದಾರೆ. ಬನ್ನಿ ಬನ್ನಿ. ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ಒಂದು ಗೊತ್ತಾಗ್ತಲ್ಲ. ಆದರೆ ಮೇಲಂತೂ ಹೋಗೋದು ಪಕ್ಕ, ಏನಾದ್ರು ಬಿದ್ರೆ ನೋಡಿ. ಜಾರಿದ್ರೆ ಮಾತ್ರ ಸ್ನೇಹಿತರೆ ಇಲ್ಲಿಂದ ಸೀದಾ ಹಂಗೆ ಹೋಗ್ತೀನಿ ನಾನು. ನೋಡಿ ಅವರು ಆಲ್ರೆಡಿ ಜಾರಿದ್ರು ಹೇಳ್ತಿದ್ದಂಗೆ. ಹುಷಾರಲ್ಲ ನೀನಾ ಬ್ರೋ ಅಬ್ಡಿ ಅಸಾಲ್ಟ ಏರುವಲ್ಲ ಬ್ರೋ. ನೀ ಮನುಷ್ಯನೇ ಇಲ್ಲ ಬ್ರೋ. ಇಸ್ ನಾಟ್ ಎ ಹ್ಯೂಮನ್. ಅವ್ರು ಎಲ್ಲ ಇಡೆನ್ಸ್ ಮಾಡೆಲ್ಲ ಅವರೇ ಹುಡುಕ್ತವ್ರೆ, ಹೋಗ್ತಾನೆ ಅವರೇ ಶಿಸ್ತಾಗೆ. ನಾವೇ ಭಯ ಬೀಳ್ತಿದ್ವಿ ಹೋಗೋದ ಬೇಡ ಅಂತ. ಬಟ್ ಅವರೇ ಎಲ್ಲ ಅನ್ಲಾಕ್ ಮಾಡ್ತಿರೋದು ಹೊಸ ಜಾಗ, ದಾರಿ ಎಲ್ಲ ಮಸ್ತಾಗೆ. ಹರ್ಷ ಬ್ರೋ ಮಾತ್ರ ನಾವು ಬಿಟ್ಟು ಹತ್ತಾನೆ ಇದ್ದೀರಾ. ನಾವು ಟಾಪ್ ಹೋಗಕ್ ಆಗ್ತಿಲ್ಲ. ಅವಾಗಿಂದ ಯಾವ್ಯಾವ್ದೋ ರೋಡ್ಗೆ ಹೋಗಿ ಮಿಸ್ ಆಗ್ತಿದೀವಿ ನೋಡಿ. ಹಿಂಗೆಲ್ಲ ಇದೆ. ಟ್ರೆಕ್ಕಿಂಗ್ ಬಂದ್ರೆ ಇದನ್ನು ಕರೆಕ್ಟ್ ದಾರಿ ಅಂತ ಗೊತ್ತಾಗಿದೆ. ಹಾ ಇದು ಗೊತ್ತಿಲ್ಲ. ಅಯ್ಯೋ ಬ್ರೋ ಇದೆ ಬ್ರೋ, ಪಕ್ಕ ಇದೆ ಬ್ರೋ. ಬನ್ರಿ ಹೋಗೋಣ. ಬಂದ್ಬಿಟ್ವಿ ಇನ್ನೊಂದು ಸ್ವಲ್ಪ ಎತ್ತಿನ ಭುಜ ಬಂದ್ಬಿಟ್ವಿ ಮೇಲೆ. ಫೋನ್ ಹೇಳ್ಕೊಂಡು ಇವರೆಲ್ಲ ಫಸ್ಟೇ ಬಂದಿದ್ದಾರೆ ಮೇಲೆ. ನೋಡಿ ನಮ್ಮ ಮೈಸೂರವ್ರು ಬಂದವ್ರೆ. ನೂರಾರು ಬಣ್ಣಗಳು ಒಂದು ಗೂಡಲಿ, ನಾವೆಲ್ಲ ಹಾಡ್ಬೇಕಪ್ಪ ಒಂದೇ ಗೂಡಲಿ. ಸಣ್ಣ ಸಣ್ಣ ಹಚ್ಚೆ ಕಣ್ಣ ಮುಚ್ಚೆ ಕಾಡೆ ನೋಡಲಿಕ್ಕೂ ಕಣ್ಣ ಕೂಡಲಿ. ಇವಾಗ ನಾವು ಇದೇ ಟಾಪು. ಹರ್ಷ ತೆಗೀರಿ ನಿಮ್ದು ಅಂದ್ರೆ ವಿಡಿಯೋ. ಗಾಳಿ ಬರ್ತಾ ಇದೆ ಮಾತ್ರ, ಸೈಕಾಗಿ ಮಳೆ ಬರ್ತಿದೆ. ಕುತ್ಕೊಂಡ್ಬಿಡಿ.
ಹಂಗೆ ಬೇಲೆ ಕ್ಲಿಯರ್ ಬರ್ತದೆ ಫಾಗ್ ನೋಡಿ ಅಲ್ಲಿ ಕ್ಲಿಯರ್ ಆಯ್ತು ಇವಾಗ ನೋಡಿ ಅಲ್ಲಿ ಬೇಲೆಯಿಂದ ಇದೆ ಇವಾಗ ಹುಡುಗರೆಲ್ಲ ಇಲ್ಲಿ ಇದೆಲ್ಲ ಕ್ಲಿಯರ್ ಆಯ್ತು ಇವಾಗ ಹೆಂಗೆ ವಾಟರ್ ಫಾಲ್ಸ್ ಇಲ್ಲಿದೆ ವಾಟರ್ ಫಾಲ್ಸು ಆದಷ್ಟು ಝೂಮ್ ಮಾಡಿದೀನಿ ಇದಿಷ್ಟೇ ಝೂಮ್ ಮಾಡಕ್ಕಾಗೋದು ಆದ್ರೆ ಅಲ್ಲಿದೆ ನೋಡಿ ವಾಟರ್ ಫಾಲ್ಸ್ ಅದೇ ವಾಟರ್ ಫಾಲ್ಸ್ ತಿರ್ಗಾ ಮಿಸ್ಟ್ ಹಂಗೆ ಕವರ್ ಆಗುತ್ತೆ ವರುಣ್ ಬ್ಲಾಗ್ಸ್ ಅಂತ ಐತೆ ಬ್ರೋ ನೋಡಿ ಅವನು ಒಳ್ಳೆ ರೀಲ್ಸ್ ಮಾಡ್ತಾನೆ ಅವನು ಸಬ್ಸ್ಕ್ರೈಬ್ ಮಾಡ್ತಾನೆ ನಾನೇ ಅದು ವರುಣ್ ಬ್ಲಾಗ್ಸ್ ಫುಲ್ ಕ್ರೇಜ್ ಈ ಟೀಮು ಕ್ರೇಜ್ ಆಗಿತ್ತು ಇವರು ಕ್ರೇಜ್ ಆಗಿದ್ರು ಆಮೇಲೆ ಇನ್ನೊಂದು ಬ್ಯಾಚ್ ಹೋದ್ರಲ್ಲ ಅವರು ಕ್ರೇಜ್ ಆಗಿದ್ರು ಡಿಸಪಾಯಿಂಟ್ ಆಗಿತ್ತು ನಮ್ಗೆ ಜಾಗನೇ ಇಲ್ಲ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ತಿದ್ವಿ ಆದ್ರೆ ಕಾಡು ಮೇಡು ಮೆಟ್ಲು ಎಲ್ಲ ಹತ್ಕೊಂಡು ಇವತ್ತು ನಾವು ಎತ್ತಿನ ಭುಜಕ್ಕೆ ಬಂದಿದೀವಿ ಡಿಫಿಕಲ್ಟ್ ಆಗಿ ಹಿಡಿತಾವ್ರೆ ಪಾಪ ಮೇಲೆ ಅಲ್ಲಿಂದ ಬರ್ತಾ ಇದೀವಿ ಹರ್ಷ ಅವ್ರೇ ಬ್ಯಾಗ್ ಬಿಡ್ರಾ ಪ್ರಾಪರ್ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ನಮ್ಮ ಎತ್ತಿನ ಭುಜ ಟ್ರೆಕ್ಕಿಂಗ್ನ ಮೆಮೊರೀಸ್ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಬರ್ಲಾ